ಓ, ಎಂಥ ಕೆಲಸ ಮಾಡಿದ್ಯಣ್ಣ. ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿ ಸಿಗ್ಲಿ ಅಂತ ಪ್ರಾಣಾಯಾಮ ಮಾಡ್ತಿದ್ದೆ. ತಂಗಿಯವ್ವ, ನೆಮ್ಮದಿ ತರುವಂಥ ಕೆಲಸನ ಅಲ್ಲಿ ಕೆಳಗಡೆ ಹಾಲಲ್ಲಿ ನಿನ್ನ ಮಗರಾಯ ಮಾಡ್ಬೇಕಾರೆ ನೀನು ಇಲ್ಲಿ ಕೂತ್ಕೊಂಡಿದ್ದಾನೆ ಧ್ಯಾನ ಮಾಡ್ತಿದ್ಯಲ್ಲ ತಂಗಿಯವ್ವ. ಏನು ಹೇಳಲಿ ನಾನು ಇದಕ್ಕೆ? ಏನ್ ಹೇಳ್ತಿದ್ಯಣ್ಣ? ಹ್ಞೂ ತಂಗಿಯವ್ವ, ವಿಜಿ ಸೂಪರ್ ಡೂಪರ್ ಆಗಿರೋ ಪ್ಲಾನ್ ಮಾಡಿ ಅದರ ಕಾರ್ಯಾಚರಣೆಯನ್ನ ನನ್ನ ತಾಯಿ ಕಣ್ಣಾರೆ ಕಾಣಬೇಕು ಅಂತ ನಿನ್ನನ್ನು ಕಾಯ್ತಾ ಇದ್ದಾನೆ. ಕಮಾನ್ ಫಾಲೋ ಮೀ. ವಿಜಿ ಏನ್ ಮಾಡ್ದ? ಅವನ ಕೆಲಸ ಶುರು ಮಾಡಿದ್ದಾನೆ ತಂಗಿಯವ್ವ. ಗೀತಾಳಿಗೆ ಟಾರ್ಚರ್ ಕೊಡುವಂತ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಎಲ್ಲಾರ ಕಣ್ಮುಂದೆ ಗೀತಾಣ ಓದಿತಾನೆ. ಆ ಓದಿತಕ್ಕೆ ಅವಳ ಯಾವ ಮೂಳೆ ಹೇಗೆ ಪುಡಿ ಪುಡಿ ಆಗುತ್ತೋ ಆ ದೇವ್ರಿಗೆ ಗೊತ್ತು. ಹೌದಾ? ಹ್ಞೂ ತಂಗ್ಯವ್ವ, ವಿಜಿ ಕಾಲಿಗೆ ಆ ಗೀತಾ ಇವತ್ತು ಫುಟ್ಬಾಲು ಗೋಲ್ ಕನ್ಫರ್ಮ್. ಫಾಲೋ ಮೀ ತಂಗ್ಯವ್ವ. ಆ ಗೀತ ಹೇಗೆ ಸೇರ್ ಓದ್ಕೊಂಡು ಈ ಮನೆಗೆ ತಾನೇ ತಾನಾಗಿ ಎಂಟ್ರಿ ಕೊಟ್ಲು, ಅದೇ ಸೇಮ್ ದಿಟ್ಟು ದಿಟ್ಟು ಅವಳನ್ನ ಓದ್ದು ಈ ಮನೆಯಿಂದ ಹೊರಗಡೆ ಹಾಕೋ ಪ್ಲಾನ್ ಹಾಕೊಂಡಿದ್ದಾನೆ ತಂಗ್ಯವ್ವ. ಅಯ್ಯ, ಇನ್ನೂ ಏನು ಯೋಚನೆ ಮಾಡ್ತಾ ಕೂತಿದ್ದೇನೆ ತಂಗ್ಯವ್ವ. ಬಾ, ಅಲ್ಲಿ ಸಿನಿಮಾ ಸೀನ್ ಮಿಸ್ ಆಗುತ್ತೆ ತಂಗ್ಯವ್ವ. ಮನೆ ಹಾಳು ಮಾಡೋ ಪ್ಲಾನ್ ಅಲ್ಲಿ ತಾನೆ. ಕಮ್ ಆನ್, ಫಾಲೋ ಮೀ. ಬಾ ತಂಗ್ಯವ್ವ. ಬಾ ಅಮ್ಮ, ಅಯ್ಯೋ ಅಮ್ಮ. ಏಯ್, ಸರಿಯಾಗಿ ಮಾಡೆ. ನೋವು ತೆಗಿತೀನಿ ಅಂತ ಇನ್ನಷ್ಟು ಲವ್ ಕೊಡ್ತಾ ಇದ್ಯಾ? ಕೇರಳಕ್ಕೆ ಹೋಗಿದ್ದೆ, ನಾನು ಅಡ್ಕಾಸಿ ಕೆಲಸ ಕಲ್ತ್ಕೊಂಡ್ ಬಂದಿರತ್ ನೀನು. ನೋಡು ನೋಡು ತಂಗಿವ, ನಿನ್ನ ಮಗ ಟಾಪ್ ಗೇರಲ್ಲಿ ಅಂತ ಹೋಗ್ತಾ ಇದ್ದಾನೆ. ಸ್ವಲ್ಪ ನಿಧಾನ. ಅಳೆಯಂದ್ರೆ ತುಂಬಾ ನೋವಾಗ್ತಿದೆ ಅನ್ಸುತ್ತಮ್ಮ. ಅಯ್ಯೋ ಅಂದ್ರೆ ಈಗ ಮಾತ್ರ ಹೀಗೆ, ಅದೇ ಉಳುಕ್ ತೆಗೆದ ಮೇಲೆ ಅದು ಬೇರೆನೆ. ಗೀತಾ, ನೋವಲ್ಲಿ ಅಳಿಯಂದ್ರೆ ಏನೋ ಅಂದ್ರು ಅಂತ ಬೇಜಾರು ಮಾಡ್ಕೋಬೇಡ. ತೀಡು, ನೋವಿರೋ ನರನ ತಿರುಗ್ಸು. ಏಯ್, ಮೆತ್ತಗ ಮಾತಾಡಿ ವಿಜಿ, ಏನಾಯ್ತು ಕಂದ? ಹೀಗ್ತಿಯಮ್ಮ, ಗಾಬರಿ ಆಗುವಂಥದ್ದು ಏನಿಲ್ಲ. ಲಟಕ್ ಅಂತ ಕಾಲು ಹುಡುಕಿದೆ, ಅದನ್ನ ಗೀತಾ ಪಟಕ್ ಅಂತ ಸರಿ ಮಾಡ್ತಾಳೆ. ಇದರಲ್ಲಿ ನನ್ನ ಮಗಳು ಎಕ್ಸ್ಪರ್ಟು. ಹೊಟ್ಟು ಹಿಡಿದು ತೀಡಿದ್ರೆ ತಟ್ಟಾಡ ನೋವು ಚಟ್ಟ ಏರೋದು ಗ್ಯಾರಂಟಿ. ಅಮ್ಮ, ಅಮ್ಮ, ನಿಧಾನ. ಈಗ ಓದಿಲ್ಲ.
ಒಂದ್ ನಿಮಿಷ ಟೈಮ್ ಕೊಡಿ ಯಜಮಾನ್ರೆ. ಇಲ್ಲಿ ನೋವ್ತಿದ್ಯಾ? ಇನ್ನೊಂದ್ ಚೂರು ಮೇಲೆ, ಇಲ್ಲ ಇನ್ ಸ್ವಲ್ಪ ಕೆಳಗಡೆ. ಇಲ್ಲ ಅಲ್ಲೇ ಅಲ್ಲೇ ಅಲ್ಲೇ. ಇಲ್ಲದಿರೋ ನೋವನ್ನು ಅನುಭವಿಸೋ ನಾಟಕ ಮಾಡ್ತಿರೋ ಡ್ರಾಮಾ ಮಾಸ್ಟ್ರೆ, ಈಗ ನಿಜವಾದ ನೋವು ಅನುಭವಿಸೋಕೆ ರೆಡಿಯಾಗು. ಕೇರಳಲ್ಲಿ ಕಲ್ತಿರೋ ವಿದ್ಯೆ ನನಗೆ ಉಳುಕ್ ಬಿಡ್ಸೋಕ್ಕೂ ಗೊತ್ತು, ಉಳುಕು ಹಿಡ್ಸೋಕ್ಕೂ ಗೊತ್ತು. ವಿಜಿ ಏನಾಯ್ತು ವಿಜಿ? ಡ್ರಾಮಾ ತಂಗಿಯವ್ವ, ಡ್ರಾಮಾ. ನಿನ್ನ ಮಗ ನೋಡು, ನ್ಯಾಚುರಲ್ ಸ್ಟಾರ್ ಅವನು. ಬೀಗ್ತಿಯಮ್ಮ, ಗಾಬರಿ ಆಗೋದ್ ಬೇಡ. ಅದು ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಹೇಗೆ ಉರಿಯುತ್ತೋ ಹಾಗೆ ನೋವು ಹೋಗೋಕ್ಕೂ ಮುಂಚೆ ಸಣ್ಣ ಚೀರಾಟ ಅಷ್ಟೇ. ಗೀತಾ, ಆಯ್ತೇನಮ್ಮ? ನನ್ ಮಗಳು ಎಕ್ಸ್ಪರ್ಟ್. ಅಪ್ಪ, ನಮ್ಮ ಯಜಮಾನ್ರು ನೋವು ಹೋಯ್ತು. ಆರಾಮಾಗಿದ್ದೀರಾ ಅಲ್ವಾ ರೀ? ಗೀತಾ, ಅಳಿಯಂದ್ರು ಇನ್ನು ನೋವಲ್ಲಿ ಒದ್ದಾಡ್ತಾ ಇದ್ದಾರೆ. ಅದೇನ್ ಸರಿಯಾಗಿ ನೋಡಮ್ಮ. ಆಯ್ತಪ್ಪ. ದೇವ್ರೆ, ಏಯ್ ಮುಟ್ಬೇಡ, ಮುಟ್ಬೇಡ. ಬಿಡಿ ಯಜಮಾನ್ರೆ. ಉಳುಕಿನ ನಾಟಕ ಆಡಿ ನಿನ್ ಕಾಲನ್ನ ನನ್ನ ಕೈಲಿ ಕೊಟ್ಮೇಲೆ ನಿನ್ ಕಾಲನ್ನೇ ನನ್ನ ಕೈ ಮೇಲೆ ಇಟ್ಟ ಹಾಗೆ ತಾನೆ. ಕೇರಳದಲ್ಲಿ ನಾನು ಕಲ್ತಿದ್ದು ಜರ್ಗಿರೋ ನರ ಎಲ್ಲಿದ್ರೆ ವಾಸಿ ಆಗುತ್ತೆ ಅಂತ. ಆ ವಿಷಯನೇ ಗೊತ್ತಿರೋ ನನ್ಗೆ ಅದೇ ನರ ಎಲ್ಲಿದ್ರೆ ನೋವಾಗುತ್ತೆ ಅನ್ನೋದು ನನಗ್ ಗೊತ್ತಿಲ್ವಾ ಯಜಮಾನ್ರೆ? ಈಗ ಇದನ್ನ ಯಾವ ಡಾಕ್ಟರ್ ಕೂಡ ಸರಿ ಮಾಡಕ್ಕಾಗಲ್ಲ. ನಾನೇ ಇದನ್ನ ತೆಗಿಬೇಕು. ಅಂದ್ರೆ ನನ್ನ ಹತ್ರ ಬಂದು ನೀವು ಬೇಡ್ಕೋಬೇಕು ಅಂತ ಲಾಕ್ ಮಾಡಿದೀನಿ. ಬರ್ಲಾ ಚಿನ್ನ? ಬಿಟ್ಟಾಯ್ತು. ಹೆಂಗೆ ನನ್ನ ಮಗಳ ಟ್ರಿಕ್? ಏನಮ್ಮ ಗೀತಾ, ಇಲ್ಲಿ ಗಂಡ ಹೆಂಡತಿ ಚೇಷ್ಟೆ, ಮುಗ್ದತ್ತ ಮುಖ ಇಟ್ಕೊಂಡು ಮಾತಾಡ್ತಿದಾರಲ್ಲ. ಈ ಕಡೆ ಬಾಮ್ಮ. ಅಯ್ಯೋ ವಿಜಯ್ ವಿಜಯ್ ವಿಜಯ್, ತುಂಬಾ ನೋಯ್ತು. ವಿಜಯ್, ಡ್ರಾಮಾ ತುಂಬಾ ಚೆನ್ನಾಗಿ ಆಡ್ತಿದ್ದೆ ಕಣೋ. ಆದ್ರೆ ಆದಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಾ. ನೀನು ಕಾಲಾರ ಇವಳಿಗೆ ಒದಿಯೋದನ್ನ ನೋಡೋಕೆ ನಿನ್ನಮ್ಮ ಕಾಯ್ತಿದ್ದಾಳೆ ಕಣೋ. ಏನು ವಿಜಯ್, ಡೈಲಾಗ್ ಮರ್ತೋಯ್ತಾ? ನಾನು ಹೇಳ್ಕೊಡ್ತೀನಿ. ಕೆಲ್ಸ ಗೊತ್ತಿಲ್ದಿರೋ ಹೆಂಡತಿ ತೀಡಕ್ ಬಾರ್ದಿರೋ ಅಡ್ಡ ಕಸ್ಬಿ ನೋವು ಕೊಡ್ತೀನಿ ಅನ್ಕೊಂಡು
ಏ ಸಿತಾರಣ್ಣ, ಆಗ್ಲಿ ಮಧ್ಯೋಗಿ ಮಾತಾಡಕ್ ಶುರು ಮಾಡ್ಬಿಟ್ರಾ? ಬನ್ನಿ ಈ ಕಡೆ ಬನ್ನಿ. ಅಳಿ ಅಂದ್ರೆ ಎದ್ದು 2 ಹೆಜ್ಜೆ ಇಡಿ, ಸರಿ ಹೋಗುತ್ತೆ. ನಾನೇ ಬರ್ತೀನಿ, ಎಬ್ಬಿಸ್ತೀನಿ. ಬೇಡ 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 ಬೇಡ, ನಾನೇ ಎದ್ದೊಳ್ತೀನಿ. ಮಾಮ ನೀನ್ ಆ ಕಡೆ ಹೋಗು. ಆ. ಆ. ಓಹ್. ಮೆಲ್ಲಿಗೆ ಇಡಿ. ನೋಡಿದ್ರ, ಮೊದಲನೇ ಹೆಜ್ಜೆಗೆ ಅಮ್ಮ, 2ನೇ ಹೆಜ್ಜೆಗೆ ಬ್ರಹ್ಮ, ಅಂದ್ರೆ ಬ್ರಹ್ಮಾನಂದ. ಅಂದ್ರೆ ಈಗ ಆರಾಮ್ ತಾನೇ? ವಿಜಿ, ಯಾಕೆ ಚುಂಗ ಮಾಡ್ತೀಯ? ಸಾಕ್ ಮಾಡೋ ನಾಟಕ. ಎಷ್ಟೊತ್ತಿಗೆ ಓದಿತೀಯ? ಓದಿಯೋ. ಮಾಮ ಕಾಲೆತ್ತಕ್ ಆಗ್ತಿಲ್ಲ ಮಾಮ. ಅವಳು ನಿಜವಾಗ್ಲೂ ನೆಟ್ಟಿಗಿರೋ ಕಾರಣ ಸೊಟ್ಟು ಮಾಡ್ಬಿಟ್ಲು ಮಾಮ. ತೀಡೋ ನೆಪದಲ್ಲಿ ಕಾಲು ಉಳಿಸ್ಬಿಟ್ಟಿದ್ದಲ್ಲ ಮಾಮ. ಪ್ರಾಣ ಹೋಗ್ತಿದೆ. ಅಳಿಯಂದ್ರೆ ಇನ್ನೂ ಚೂರು ಪಾರು ನೋವಿದ್ರೆ ಇನ್ನೂ ಸ್ವಲ್ಪ ತೀಡಿಸ್ಕೊಂಬಿಡಿ. ಅಯ್ಯೋ ಬೇಡ 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 ಅಂದ್ರೆ ಬೇಡ, ಎಲ್ಲ ಸರಿ ಹೋಯ್ತು. ನಿಮ್ಗೇನಾದ್ರೂ ಕಾಲು ಉಳ್ಕಿದ್ಯಾ ತಾರಣ್ಣ ಅಂಕಲ್? ಇಲ್ಲಮ್ಮ, ಇಲ್ಲ. ಥ್ಯಾಂಕ್ ವಿಜಿ, ರೂಮ್ಗೆ ಹೋಗೋಣ, ರೆಸ್ಟ್ ಮಾಡ. ಯಪ್ಪ, 80 kg ಇದ್ದಾನೆ. 3 ಹೊತ್ತು ಚಿಕನ್ ತಿಂದ್ರೆ ಎಷ್ಟಾಗುತ್ತೆ? ರೀ, ಅಳಿಯಂದ್ರೆ ಇನ್ನೂ ಕುಂಟ್ತಾ ಇದ್ದಾರೆ. ಸುಶೀಲಾ, 10 ಹೆಜ್ಜೆ ಇಡೋರ್ಗು ಹಾಗೆ ಕಣೆ. ಅಳಿಮಯ್ಯ ನಗ್ತಿರೋದು ನೋಡ್ಲಿಲ್ವೇನೋ? ನೋವಿದ್ರೆ ಅಳಿಮಯ್ಯ ಹೇಗ್ ನಗ್ತಿದ್ರು? ಬೇಕಾದ್ರೆ ನೋಡು, ಅಳಿಮಯ್ಯ ಇನ್ನೂ ನೋಯ್ತಾ ಇದೆಯೇನೋ? ಇಲ್ಲ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡ್ದ್ಯಾ ನನ್ನ ಮಗಳ ಕೈ ಚಳಕ ಕಣೆ. ಅಮ್ಮ ನೋಡಿದ್ರ, ನಿಮ್ಮನೆ ಬಂದಿರೋದು ಅಂತಿಂತ ಸೊಸೆ ಅಲ್ಲ, ಡಾಕ್ಟರ್ ಅಮ್ಮ ಅನ್ಕೊಳ್ಳಿ. ಏನೇ ಎಡವಟ್ಟಾಗಿದ್ರು ಅಲ್ಲೇ ತಿರ್ಗಿಸಿ ನೆಟ್ಟಗ್ ಮಾಡ್ಬಿಡ್ತಾಳೆ. ಅದು ನಮ್ಮತ್ತೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಪ್ಪ, ಅಲ್ವಾ ಅತ್ತೆ? ಅಣ್ಣನ್ ಕಾಲುಳುಕ್ ತೆಗ್ದಿದ್ದ ಅಕ್ಕೆಗೆ ಜೋರಾಗಿ ಒಂದ್ ಚಪ್ಪಾಳೆ. ಏ ಸುಶೀಲಾ, ನೀನು ತಟ್ಟೆ. ಜಗತಿಯಮ್ಮ, ನೀವು ತಟ್ಟಿ. ಎಲ್ಲಿ? ಹಾ ಕ್ಷಮಿಸಿ ಅತ್ತೆ, ನಿಮ್ ಮಗ ರಾಯ ನಾಟಕ ಮಾಡ್ದ. ಆ ನಾಟಕನ ನಾನ್ ನಿಜ ಮಾಡ್ದೆ.
ಬಾರೆ ಇಲ್ಲಿ. ಯಾಕ್ರೆ ಹಾಗೆ ಹೇಳ್ಕೊಂಡ್ ಬರ್ತಿದ್ದೀರಾ? ಅಯ್ಯಯ್ಯ, ಗುಟ್ಟಿನ ವಿಚಾರನ ಎಲ್ರ ಮುಂದೆ ಮಾತಾಡಕ್ಕಾಗುತ್ತೇನೆ? ನೀನು ಅಲ್ಲಿ ಮಗಳು ಮಾತಿಗೆ ಚಪ್ಪಾಳೆ ತಟ್ಟೋದು ನನ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಅಂದ್ರೆ ಏ ಸುಶೀಲಾ, ಅಳಿಯಂದ್ರು ಒಳಗು ತೆಗಿವಾಗ ಗೀತಾ ಮುಗ್ದ ಇರೋ ಮಂದಹಾಸನ ಗಮನಿಸಿದೀನಿ. ರೀ, ಅಳಿಯಂದ್ರು ನೋವಿನಲ್ಲಿ ಒದ್ದಾಡ್ತಿದ್ರು, ನಾನು ಅವ್ರ ಮುಖ ನೋಡ್ತಾ ಇದ್ದೆ. ಅಯ್ಯ, ನಿನ್ ಮುಖಕ್ಕಿಷ್ಟ. ಹೋಗ್ಲಿ, ಉಳುಕು ತೆಗ್ದಾದ್ಮೇಲೆ ಅಳಿಮಯ್ಯ ಗೀತಾ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದನ್ನ ನೋಡ್ದ್ಯಾ? ನೋವ್ ಹೇಗಿದೆ ಅಂತ ವಿಚಾರಿಸ್ತಿದ್ಲು ಅನ್ಸುತ್ತೆ. ಅಯ್ಯ, ನಿನ್ ದಡ್ಡ ಬುದ್ಧಿಗಿಷ್ಟು. ಅದು ಗಂಡ ಹೆಂಡ್ತಿರ ಭಾವನೆಯ ಮಾತು ಕಣೆ. ಕಣ್ಣಂಚಿನ ಮಾತು, ತುಟಿ ಅಂಚಿನ ಬಾತು. ಅಳಿಯಂತರು ಮತ್ತು ಗೀತಾ ಇನ್ನೂ ಎಲ್ಲೂ ಒಂದಾಗಿಲ್ವೋ ಅನ್ನೋ ಸಣ್ಣ ಗೊಂದಲ ನನಗಿತ್ತು. ಆದ್ರೆ ಇಬ್ರು ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಸಂಸಾರ ಶುರು ಆಗ್ಬಿಟ್ಟಿದೆ ಕಣೆ. ಈಗ ನಾನು ನನ್ನ ಮಿಕ್ಕ ಮಾತುಕತೆ ಹಣಕಾಸಿನ ವಿಚಾರವನ್ನ ಆರಾಮ ಮಾತಾಡಬಹುದು ಕಣೆ. ಏನಂತೀಯ? ಏನ್ ಹೇಳಕ್ ಸಾಧ್ಯ? ಗೀತಾ ಮತ್ತೆ ಅಳಿಯಂದ್ರ ಸಂಸಾರ ಇನ್ನೂ ಶುರುವಾಗಿಲ್ಲ. ಹ? ಅಯ್ಯೋ, ಯಾಕಂತೆ? ನಾನು ಅವತ್ತೇ ಫೋನ್ ಮಾಡಿ ಬೀಗರಿಗೆ ಹೇಳಿದ್ನಲ್ಲೇ. ಅದರ ಬಗ್ಗೆ ನನಗ್ ಗೊತ್ತಿಲ್ಲ. ಸರಿ, ನೀನ್ ಇಲ್ಲಿ ಬಂದ್ಮೇಲೆ ಗೀತನ ಹತ್ರ ಈ ವಿಷಯ ಮಾತಾಡ್ದಿಯೋ? ಮಾತಾಡಿದ್ದಕ್ಕೆ ಹೇಳ್ತಾ ಇರೋದು. ಯಾಕೆ ಶುರುವಾಗಿಲ್ವಂತೆ? ಅವಳು ಓದು ಮೊದ್ಲು ಮುಗಿಬೇಕಂತೆ. ಗೀತಾ ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕಂತೆ. ಅವಳು ಓದೋ ಓದಿನ ಮುಂದೆ ಸಂಸಾರ 1 ವರ್ಷ ಕಾಯ್ಬೇಕಂತೆ. ಅಂದ್ರೆ ಈ ವರ್ಷ ಮುಗಿದ್ಮೇಲೆ ಗೀತನ್ ಸಂಸಾರ ಶುರುವಾಗೋದು. ಇಲ್ಲ, ಆ ಸಂಸಾರ ಇವತ್ತೇ ಶುರು ಆಗಬೇಕು. ರೀ, ಏನ್ರಿ ಅವಳಿಗೆ ಹೇಳ್ತೀರಿ? ತಲೆ ಕೆಟ್ಟಿದೆ ಅಂತ ಅಲ್ಲ ಕಣೆ. ಓದೋ ಓದಿಗೆ ಯಾವಾಗ ಬೇಕಾದ್ರೂ ಅಡ್ಮಿಷನ್ ಸಿಗುತ್ತೆ. ಆದ್ರೆ ಸಂಸಾರ ಅನ್ನೋದು ದೇವ್ರು ಕೊಟ್ಟಿರೋ ವರ ಕಣೆ. ಸಿಕ್ಕ ತಕ್ಷಣ ಶುರು ಆಗೋ ಪಯಣ, ದಾಂಪತ್ಯ ಯಾನ. ಯಾವಾಗ್ಲಾದ್ರೂ ಶುರು ಮಾಡೋಣ ಅನ್ನೋಕೆ ಅದೇನು ಓದೋ ಪುರಾಣನ, ದೇವ್ರು ಕೊಟ್ಟಿರೋ ವರದಾನ. ನಾನು ಇದನ್ನ ಒಪ್ಪಲ್ಲ ಕಣೆ. ಆದ್ರೆ ಗಂಡ ಹೆಂಡತಿ ಮಾತಾಡ್ಕೊಂಡು ಒಪ್ಪಿದ್ದಾರೆ ಅನ್ಸುತ್ತೆ ರೀ. ಓದ್ ಮುಗಿದ್ಮೇಲೆ ಸಂಸಾರ ಅಂತಿದ್ದಾರೆ. ಓದಿಗೂ ಸಂಸಾರಕ್ಕೂ ಏನೇ ಸಂಬಂಧ? ಮೊದಲು 2 ಎಳೆ 1 ಎಳೆ ದಾರ ಆಗ್ಬೇಕು. ಅದ್ರ ಫಲ 1 ಎಳೆ ಕೂಸು ಮಡಲಿಗೆ ಬೀಳ್ಬೇಕು. ನಾವು ಬೀಗರು ಅಚ್ಚಿ ತಾತ ಆಗ್ಬೇಕು. ಗೀತಂದ್ರೆ ಇದ್ಯಾಕೋ ಅತಿ ಆಯ್ತು ಕಣೆ. ಅದು ಹಾಗಲ್ಲ ರೀ. ಆಗೋಲ್ಲ ಈಗೋಲ್ಲ, ನೀನ್ ಸುಮ್ನೆ ರೇ. ಒಂದು ಮಗು ಹುಟ್ಟಿ ಕುಯಿ ಅಂದ್ರೆ ಆಗ ಕಾಲೇಜಿನ ಪಕ್ಕಕ್ಕಿಡು ಮಗು ಕಡೆ ಗಮನ ಕೊಡು ಅಂತ ಅವಳ ಅತ್ತೆ ಮಾವನೇ ಅವಳಿಗೆ ಹೇಳ್ತಾರೆ. ಅಲ್ಲ ಕಣೆ, ಒಂದಾಗದ ಗಂಡು ಹೆಣ್ಣು ಗಂಡ ಹೆಂಡತಿ ಅಂತ ಕರ್ಸ್ಕೊಂಡ್ರೆ ಅದಕ್ಕೆ ಅರ್ಥ ಏನೇ ಇದೆ ಸುಶೀಲಾ? ನಡಿ, ನಾನು ಇವತ್ತೇ ಬೀಗ್ರ ಹತ್ರ ಈ ವಿಷಯ ಮಾತಾಡ್ತೀನಿ. ಗೀತಾಳಿ ಅಂತ ಸಂಸಾರ ಇವತ್ತೇ ಶುರು ಆಗ್ಬೇಕು. ನಡಿಯೇ. ಅಯ್ಯೋ ಮಾಮ, ಅಯ್ಯಯ್ಯೋ ಮಾಮ, ಆತಲ್ಲ ಮಾಮ. ಅಯ್ಯೋ ಸಡನ್ ಬಂದಿದ್ದು, ಸಡನ್ ಹೋಗಲ್ಲ ಕಣೋ. ಅಮ್ಮ, ಯಪ್ಪ ಮಾಮ. ಇರು, ಮಾಮ. ಸಮಾಧಾನ ಸಮಾಧಾನ. ನೋಡು, ಆ ಗೀತಾ ನಿನ್ ಕಾಲು ಹೆಂಗ್ ತಿರುಗಿಸಿದ್ಲಲ್ವಾ, ನಾನು ಅದನ್ನ ಆಪೋಸಿಟ್ ತಿರುಗಿಸ್ತೀನಿ. ಯಪ್ಪ, ಆಗ್ತಿಲ್ಲ ಮಾಮ, ಕಾಲು ಬಿಡು ಪ್ಲೀಸ್. ಇರೋ, ಸ್ವಲ್ಪ ನೀವ್ತೀನಿ. ಹೊಡ್ಕೋ. ಮಾಮ, ಮಾಮ, ಎದ್ ನಿನ್ಕೋ. ಕರುದ್ರ ಯಜಮಾನ್ರೆ. ನೀನ್ ಹೋಗೆ,
ನಿನ್ನ ಯಾರು ಕರ್ದಿದ್ದು? ಮತ್ತೆ ಅಮ್ಮ ಅಂತ ಕಿರ್ಚಿದ್ ಯಾರು? ನಾನು ಓ ಹಾಗಾದ್ರೆ ನಿನಗ್ ನೋವಿಲ್ವಾ ವಿಜಯ್? ಅಯ್ಯೋ ಹೋಗೆ, ನೀನ್ ಎಳಸಲ ಕೈ ಈಗ ಅಂದ್ ಮಾತ್ರಕ್ಕೆ ನನ್ ಕಾಲು ಏನಾಗ್ಬಿಡುತ್ತೆ. ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದಿರೋದನ್ನ ಇದೆ ಅಂತ ಹೇಳೋದು, ಇದೆರಡೂನು ದಿಮಾಕ್ ಅಂತಲೇ ಕರೀತಾರೆ ಯಜಮಾನ್ರೆ.